ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸದನ್ಯ. ಡಿಯರ್ ಫ್ರೆಂಡ್ಸ್, ಈಗ ತಾನೇ ಬಂದ ಸುದ್ದಿ ಏನು ಅಂತ ಹೇಳಿದ್ರೆ, ಕರ್ನಾಟಕ PU ಬೋರ್ಡ್ ಫೈನಲ್ ಎಕ್ಸಾಮಿನೇಷನ್, ಸೆಕೆಂಡ್ PU ಫೈನಲ್ ಎಕ್ಸಾಮಿನೇಷನ್ನ ಟೈಮ್ ಟೇಬಲ್, ಟೆಂಟೇಟಿವ್ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದೆ. ಓಕೆ, ಯಾವ್ಯಾವ ದಿನ ಮಾರ್ಚ್ 1ನೇ ತಾರೀಕಿಂದ ಈ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವ್ಯಾವತ್ತು ಯಾವ್ಯಾವ ಸಬ್ಜೆಕ್ಟ್ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇದೇ ಫೈನಲ್ ಟೈಮ್ ಟೇಬಲ್ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇದರಲ್ಲಿ ಏನಾದರೂ ಅಬ್ಜೆಕ್ಷನ್ಸ್ಗಳು ಬಂದರೆ ಸಬ್ಜೆಕ್ಟ್ ಟೀಚರ್ಸ್ಗಳು ಅಬ್ಜೆಕ್ಟ್ ಮಾಡಿ ಏನಾದ್ರು ಚೇಂಜಸ್ಗಳಾದರೆ ಅದನ್ನೆಲ್ಲ ಚೇಂಜ್ ಮಾಡಿ ಫೈನಲ್ ಟೈಮ್ ಟೇಬಲನ್ನು ಒಂದ್ಸಲಿ ಸದ್ಯದಲ್ಲೇ ರಿಲೀಸ್ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕ PU ಬೋರ್ಡಿಂದ ಬಂದಿರುವಂಥ ಒಂದು PDF ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗೊತ್ತಾಗಲ್ಲ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದೇ ದಿನ ಎರಡೆರಡು ಸಬ್ಜೆಕ್ಟು, ಆಮೇಲೆ ಆರ್ಟ್ಸು, ಕಾಮರ್ಸು, ಸೈನ್ಸು ಮೂರೂ ಕೋರ್ಸ್ಗಳ ಸಬ್ಜೆಕ್ಟ್ಗಳು ಇಲ್ಲಿರೋದ್ರಿಂದ ಯಾವ್ಯಾವುದು ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ ನಾನು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಿರುವಂಥದ್ದು ಸೈನ್ಸು ಮತ್ತು ಕಾಮರ್ಸಿಗೆ. ಓಕೆ, ಅದನ್ನು ನಾನು ತುಂಬ ಸಿಂಪಲ್ಲಾಗಿ ಒಂದು ಕಡೆ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನೋಡಿ ಇಲ್ಲಿ ಈ ಒಂದು PDF ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಓಕೆ, ಸೆಕೆಂಡ್ PUC ಟೆಂಟೇಟಿವ್ ಟೈಮ್ ಟೇಬಲ್ಲು. ಇಲ್ಲಿ 1ನೇ ತಾರೀಕು ಕನ್ನಡ ಎಕ್ಸಾಮಿನೇಷನ್ ಇದೆ. ಆ್ಯಂಡ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಆ್ಯಂಡ್ ಈ 10 ಗಂಟೆಯಿಂದ 1 ಗಂಟೆ ತನಕ ಏನು ಟೈಮಿಂಗ್ಸ್ ಏನಿದೆ, ಇದು ಯಾವ ಸಬ್ಜೆಕ್ಟ್ಗೂ ಏನು ಚೇಂಜ್ ಆಗಿಲ್ಲ. ಸೊ ಎಲ್ಲ ಸಬ್ಜೆಕ್ಟಿಗೂ ಇದು ಕಾಮನ್ ಇದೆ. ಓಕೆನಾ? ಸೊ 1ನೇ ತಾರೀಕು ಏನಿದೆ ನಿಮಗೆ ಕನ್ನಡ ಇದೆ. ಓಕೆನಾ? 1ನೇ ತಾರೀಕು ಕನ್ನಡ. ಸೊ ಟೈಮ್ ನಾನು ಅವಾಗಲೇ ಹೇಳ್ದಂಗೆ 10 to 1. ಆಮೇಲೆ 2ನೇ ತಾರೀಕು ಯಾವುದೇ ಎಕ್ಸಾಮ್ಸ್ ಇರೋದಿಲ್ಲ. 3ನೇ ತಾರೀಕು ಮ್ಯಾಥಮೆಟಿಕ್ಸ್ ಇದೆ. ಓಕೆ, ಒಂದು ದಿನ ನಿಮಗೆ ರಜೆ ಸಿಕ್ತು. ಯೂಶ್ವಲಿ ಮ್ಯಾಥಮೆಟಿಕ್ಸನ್ನು ಸ್ಟಡಿ ಮಾಡೋದಕ್ಕೆ ನಿಮಗೆ ಮಿನಿಮಮ್ 2 days ಬೇಕೇ ಬೇಕು. ಹಾಗಾಗಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ಸ್ಗಳು ಇದನ್ನು ಅಬ್ಜೆಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಲೆಟ್ಸ್ ಸಿ, ನೋಡೋಣ. ಓಕೆನಾ? ಇನ್ನು 3 ಆದಮೇಲೆ ನೋಡಿ, 4, 5, 6 3 ದಿನ ರಜೆ ಸಿಗುತ್ತೆ. ಯಾವುದಕ್ಕೆ? ಫಿಸಿಕ್ಸಿಗೆ. 7ನೇ ತಾರೀಕು ಫಿಸಿಕ್ಸ್ ಎಕ್ಸಾಮಿನೇಷನ್ ಇದೆ. ಸೊ 3 ದಿನ ರಜೆ ಇದೆ ಫಿಸಿಕ್ಸಿಗೆ. ಓಕೆನಾ? ಇನ್ನು ಫಿಸಿಕ್ಸ್ ಆದಮೇಲೆ ನೋಡಿ 8, 9, 10, 11 ಟೋಟಲ್ 4 ದಿನ ರಜೆ ಸಿಗುತ್ತೆ. 12ನೇ ತಾರೀಕು ಕೆಮಿಸ್ಟ್ರಿ ಇದೆ. ಸೊ ಕೆಮಿಸ್ಟ್ರಿಗೆ 4 ದಿನ ರಜೆ ಸಿಕ್ಕಂಗಾಯಿತು. ಓಕೆನಾ? ಕೆಮಿಸ್ಟ್ರಿ ಆದಮೇಲೆ 13ನೇ ತಾರೀಕು ಯಾವುದೇ ಎಕ್ಸಾಮ್ ಇಲ್ಲ. 14ನೇ ತಾರೀಕು ಯಾವುದೇ ಎಕ್ಸಾಮ್ ಇಲ್ಲ. ಆ್ಯಂಡ್ ಇಲ್ಲಿ 15ನೇ ತಾರೀಕು ಇಂಗ್ಲೀಷಿಗೆ ನಿಮಗೆ ಇಂಗ್ಲೀಷ್ ಎಕ್ಸಾಮ್ ಇರೋದ್ರಿಂದ ಇಂಗ್ಲೀಷಿಗೆ ನಿಮಗೆ 13, 14 2 ದಿನ ರಜೆ ಸಿಕ್ಕಂಗಾಗಿದೆ. ಓಕೆನಾ? ಸೊ ಇಂಗ್ಲೀಷಿಗೆ 2 ದಿನ ರಜೆ ಸಿಕ್ಕಂಗಾಯಿತು. 15 ಆದಮೇಲೆ ನೋಡಿ 16 ರಜೆ ಇದೆ. 17 ಬಯಾಲಜಿ. ಸೊ ಬಯಾಲಜಿಗೆ 1 ದಿನ ರಜೆ. ಆ್ಯಂಡ್ ಇಲ್ಲಿ ಯಾರು ಕಂಪ್ಯೂಟರ್ ಸೈನ್ಸನ್ನು ತಗೊಂಡಿದ್ದಾರೆ ಅವರಿಗೆ 18ನೇ ತಾರೀಕಿದೆ ಕಂಪ್ಯೂಟರ್ ಸೈನ್ಸು. ಸೊ PCMC ಅವರಿಗೆ ಇಂಗ್ಲೀಷ್ ಆದಮೇಲೆ 2 ದಿನ ರಜೆ ಸಿಗುತ್ತೆ, 16 ಮತ್ತು 17ನೇ ತಾರೀಕು. ಇನ್ನು PCMB ಅವ್ರಿಗೆ 15ನೇ ತಾರೀಕು ಆದಮೇಲೆ 1 ದಿನ ರಜೆ ಸಿಗುತ್ತೆ. 17ನೇ ತಾರೀಕು ಬಯಾಲಜಿ ಎಕ್ಸಾಮಿನೇಷನ್ ಇದೆ. ಸೊ ಬಯಾಲಜಿಗೂ ಕೂಡ 1 ದಿನ ಸಾಕಾಗಲ್ಲ. ಇದನ್ನು 2 ದಿನ ಅಥವಾ 3 ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಎಲ್ಲ ಸಬ್ಜೆಕ್ಟ್ಗಳಿಗೂ ಈಕ್ವಲ್ ನಂಬರ್ ಆಫ್ ಹಾಲಿಡೇಸ್ಗಳನ್ನು ಕೊಟ್ಟರೆ ಒಳ್ಳೆಯದು, ಹೌದಲ್ವಾ? ಓಕೆ, ಇದು ಸೈನ್ಸಿನ ಟೈಮ್ ಟೇಬಲ್ ಆಯಿತು. ಈಗ ಕಾಮರ್ಸನ್ನು ನೋಡೋದಾದರೆ ನೋಡಿ, ಇಲ್ಲಿ ನೋಡಿ 1ನೇ ತಾರೀಕು ಕನ್ನಡ. ಇದು ಕಾಮನ್ ಎಕ್ಸಾಮ್ ಫಾರ್ ಬೋತ್ ಸೈನ್ಸ್ ಆ್ಯಂಡ್ ಕಾಮರ್ಸು. ಸೊ ನಾನು ಅವಾಗಲೇ ಹೇಳ್ದಂಗೆ ಟೈಮಿಂಗ್ಸ್ ಏನು ಚೇಂಜ್ ಆಗಿಲ್ಲ. 10 AM ಇಂದ 1 PM ವರೆಗೂ ಇದೆ. ನೆಕ್ಸ್ಟು 3ನೇ ತಾರೀಕು ಬಿಸ್ನೆಸ್ ಸ್ಟಡೀಸ್ ಇದೆ. ಸೊ ಬಿಸ್ನೆಸ್ ಸ್ಟಡೀಸ್ ಓದೋದಕ್ಕೆ 1 ದಿನ ಗ್ಯಾಪ್ ಸಿಕ್ಕಂಗಾಯಿತು. ಓಕೆ, ಅದಾದಮೇಲೆ 5ನೇ ತಾರೀಕು ಅಂದರೆ 1 ದಿನ ರಜೆ ಸಿಕ್ಕುತ್ತದೆ. 4ನೇ ತಾರೀಕು ರಜೆ ಇರ್ತದೆ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿರೋರಿಗೆ. ಓಕೆ, 5ನೇ ತಾರೀಕು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆ್ಯಂಡ್ 5ನೇ ತಾರೀಕು ಆದಮೇಲೆ ನೋಡಿ 6, 7, 8, 9 4 ದಿನ ರಜೆ ಸಿಗುತ್ತೆ. ಯಾವುದಕ್ಕೆ? ಅಕೌಂಟೆನ್ಸಿಗೆ. 10ನೇ ತಾರೀಕು ಅಕೌಂಟೆನ್ಸಿ ಎಕ್ಸಾಮ್ ಇದೆ. ಅಕಸ್ಮಾತ್ ಸ್ಟ್ಯಾಟಿಸ್ಟಿಕ್ಸು ತೊಗೊಂಡಿಲ್ಲ ಅಂತ ಹೇಳಿದ್ರೆ 4, 5, 6, 7, 8, 9 ಟೋಟಲ್ 5 ದಿನ ರಜೆ ಸಿಕ್ಕಂಗಾಯಿತು ಅಕೌಂಟೆನ್ಸಿಗೆ, ಹೌದಲ್ವಾ? 4, 5, 6, 7, 8, 9 6 ದಿನ ರಜೆ ಸಿಕ್ಕಂಗಾಗುತ್ತೆ ಅಕೌಂಟೆನ್ಸಿಗೆ. ಓಕೆ, ನೆಕ್ಸ್ಟ್ 13ನೇ ತಾರೀಕು ಎಕನಾಮಿಕ್ಸ್ ಇದೆ.
ಸೊ ಇಲ್ಲಿ 11, 12 2 ದಿನ ರಜೆ ಸಿಕ್ಕಂಗಾಯಿತು ಎಕನಾಮಿಕ್ಸಿಗೆ. ಇನ್ನು 14ನೇ ತಾರೀಕು ರಜೆ ಇದೆ. 15 ಇಂಗ್ಲೀಷು 1 ದಿನ ರಜೆ ಸಿಕ್ಕಂಗಾಗುತ್ತೆ. ಇನ್ನು 16 ಇಲ್ಲ, ಯಾವುದೇ ಎಕ್ಸಾಮ್ಸ್ಗಳಿಲ್ಲ 16ನೇ ತಾರೀಕು. 17ನೇ ತಾರೀಕು ಜಿಯೋಗ್ರಫಿ ಇದೆ. ಸೊ ಇಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ಗಳು ಬರುತ್ತೆ. ನಿಮ್ಮ ಕಾಂಬಿನೇಷನ್ಸ್ಗಳಿಗೆ ತಕ್ಕಂತೆ ನೀವು ಆ ಸಬ್ಜೆಕ್ಟ್ಗಳನ್ನು ನೋಡ್ಕೊಳ್ಳಿ. GEBA ಬರುತ್ತೆ, SEBA ಬರುತ್ತೆ, EBACS ಬರುತ್ತೆ, ಹೌದಲ್ವಾ? ಸೊ ನಿಮ್ಮ ಸಬ್ಜೆಕ್ಟ್ಗಳ ಒಂದು ಡೇಟನ್ನು ಮತ್ತು ಟೈಮಿಂಗ್ಸನ್ನು ನೋಡ್ಕೊಳ್ಳಿ. ಇನ್ನು 18ನೇ ತಾರೀಕು ಕಂಪ್ಯೂಟರ್ ಸೈನ್ಸು, ಇದು ಕೂಡ PCMCS ಅಂತ ಯಾರು CS ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರ್ತಾರೆ ಮತ್ತು ಇಲ್ಲಿ EBACS ತೊಗೊಂಡಿರ್ತಾರೆ ಅವರಿಗೆ 18ನೇ ತಾರೀಕು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ. ಇದನ್ನು ನೋಡಿ, ಜಿಯೋಗ್ರಫಿ ತೊಗೊಂಡಿರೋರು ಯೂಶಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿ 15 ಆದಮೇಲೆ 16, 17 2 ದಿನ ರಜೆ ಸಿಗುತ್ತೆ ಕಂಪ್ಯೂಟರ್ ಸೈನ್ಸ್ ಅವರಿಗೆ. ಓಕೆನಾ? ಸೈನ್ಸ್ ಸ್ಟೂಡೆಂಟ್ಸಿಗೆ 2 ದಿನ ರಜೆ ಸಿಗುತ್ತೆ. ಓಕೆ, ಸೊ ಇದು ಒಂದು ಬ್ರೀಫ್ ಆಗಿ ನಾನು ಅದನ್ನು ಪರ್ಟಿಕ್ಯುಲರಾಗಿ ಡೇಟು ಮತ್ತು ಸಬ್ಜೆಕ್ಟ್ಗಳನ್ನು ಬರೆದು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದು ನೀವು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮ್ ಟೇಬಲ್ಸ್ಗಳನ್ನು ಬರ್ಕೊಂಡಿರಿ. ಇದು ಟೆಂಟೇಟಿವ್ ಟೈಮ್ ಟೇಬಲ್ಲು, ಆದರೆ ಏನಾದರೂ ಚೇಂಜಸ್ಗಳಾದರೆ ಒಂದು ಸ್ವಲ್ಪ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಬರ್ಕೊಂಡು ಇಟ್ಕೊಂಡಿರಿ. ಆ ಥರ ಏನಾದ್ರು ಚೇಂಜಸ್ ಆದರೆ ಅದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳೋರಂತೆ. ಇನ್ನೂ ಯಾರು ಕೂಡ ನನ್ನ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.